ಬಸ್ ಟಿಕೆಟ್ ದರ ಏರಿಕೆಗೆ ಜನಾಕ್ರೋಶ ಸ್ಫೋಟವಾಗಿದೆ. ಸರ್ಕಾರದ ವಿರುದ್ಧ ಜನರು ತಿರುಗಿ ಬಿದ್ದಿದ್ದಾರೆ. ಹಾಗಾದ್ರೆ ಏನಂತ ಇದ್ದಾರೆ ಜನರು? ನೀವೇ ನೋಡಿ. ಇದು ಬೇಕಾಗಿತ್ತ ಸರ್ಕಾರಕ್ಕೆ ಬೇಕಾಗಿತ್ತ ಇದು. ಶಾಕ್, ಹೊಸ ವರ್ಷಕ್ಕೆ ಗ್ಯಾರಂಟಿ ಶಾಕ್. ಕರುನಾಡಿನ ಜನರಿಗೆ ಬಸ್ ಟಿಕೆಟ್ ದರ ಏರಿಕೆ ಬಿಸಿ, ಮಹಿಳೆಯರಿಗೆ ಫ್ರೀ, ಗಂಡು ಮಕ್ಕಳ ಜೇಬಿಗೆ ಕತ್ತರಿ. ಬಸ್ ಟಿಕೆಟ್ ದರವನ್ನ 15% ಹೆಚ್ಚಳ ಮಾಡಿದ್ದಕ್ಕೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಪುರುಷರಂತೂ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಫ್ರೀ ಎಲ್ಲ ಕ್ಯಾನ್ಸಲ್ ಮಾಡಿ, ಫ್ರೀಯಾಗಿ ಕೊಟ್ಟಿದ್ದೀರೋ ಲೇಡೀಸ್ಗೆ ಅದನ್ನ ತೆಗ್ದಾಕ್ಬಿಟ್ಟು ಇವರಿಗೆ ಏನೇನು ಪ್ರಾಬ್ಲಮ್ ಆಗಿದೆ, ಈಗ ಏನು ಬಸ್ ರೇಟ್ ಟಿಕೆಟ್ ರೇಟ್ ಇನ್ಕ್ರೀಸ್ ಮಾಡಿದ್ರೆ ಅದನ್ನ ಕಡಿಮೆ ಮಾಡಿ, ಹಾಲಿನ ರೇಟ್ ಎಲ್ಲ ಕಡಿಮೆ ಮಾಡಿ. ನಮ್ಮ ಹತ್ರ ಕಿತ್ಕೊಂಡು ನಮಗೆ ಕೊಡ್ತಾವ್ರೆ. ಹಾಲು ಇರ್ಬೋದು, ನೀರಿರ್ಬೋದು, ಇವ್ರ ಸರ್ಕಾರ ಬಂದ ಮೇಲೆ ಇದ್ದದ್ದನ್ನು ಹಾಳು ಮಾಡಿ ಜಾಸ್ತಿ ಇರೋದನ್ನು ದುಪ್ಪಟ್ಟು ಮಾಡಿ ಸರ್ಕಾರ ರಚನೆ ಮಾಡಿಸ್ತಾ ಇದ್ದಾರೆ. ಸರ್ಕಾರ ಮಾಡೋಕ್ಕೆ ಕಾರಣ ನಮ್ಮ ಹತ್ರ ಕಿತ್ಕೊಂಡು ನಮಗೆ ಕೊಡ್ತಾ ಇದ್ದಾರೆ ದುಡ್ಡು. ಮಹಿಳೆಯರ ಓಟ್ಗಾಗಿ ಫ್ರೀ ಕೊಟ್ರು. ಇದು ಬೇಕಾಗಿತ್ತ ಸರ್ಕಾರಕ್ಕೆ ಬೇಕಾಗಿತ್ತ ಇದು. ಅವರು ಓಟ್ಗೋಸ್ಕರ ಇದನ್ನೆಲ್ಲ ಫ್ರೀ ಮಾಡಿಬಿಟ್ಟು ನೋಡಿ, ಇವ್ರು ಮಾಡಿದ್ರೆ ಫ್ರೀ ಮಾಡಬೇಕಾಗಿರೋ 60 ವರ್ಷ ಮೇಲ್ಪಟ್ಟವ್ರಿಗೆ ಫ್ರೀ ಮಾಡಬೇಕು, ಎಜುಕೇಷನ್ ಫ್ರೀ ಮಾಡಬೇಕು, ಗೌರ್ಮೆಂಟ್ ಆಫೀಸಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಫ್ರೀ ಮಾಡಬೇಕು, ಸ್ಕಾಲರ್ಶಿಪ್ ಒಳ್ಳೆ ಮಕ್ಕಳು ಓದೋಂಥ ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ಸ್ಕಾಲರ್ಶಿಪ್ ಕೊಡಬೇಕು. ಗಂಡಸರ ಮೇಲೆ ಹೊರೆ ಓರಿಸಬೇಡಿ. ತರೋರು ಗಂಡಸರುಗಳು ಅವ್ರಿಗೆ ನೀವು ರೇಟ್ ಜಾಸ್ತಿ ಮಾಡಿದ್ರೆ 15% ಅವ್ರಿಗೆ ಜಾಸ್ತಿ ಮಾಡಿದ್ರೆ ಹೊಡೆತ ಯಾರಿಗೆ ಬೀಳುತ್ತೆ ಹೇಳಿ? ಈ ನಾವುಗಳು ಹೊರಗಡೆ ಹೋಗದೆ ಇದ್ರು ನಡೆಯುತ್ತೆ, ಗಂಡಸರು ಹೊರಗಡೆ ಹೋಗಿ ದುಡಿಲೇಬೇಕು. ಅವ್ರಿಗೆ ಯಾಕೆ ಜಾಸ್ತಿ ಮಾಡ್ತಿದ್ದಾರೆ ಇವರು? ಹಾಲಿನ ರೇಟು ಇವೆಲ್ಲ ಜಾಸ್ತಿ ಮಾಡ್ತಿದ್ದಾರೆ. ಬೇಡ ಅಂತ ಹೇಳ್ತೀರಾ? ಬೇಡ ಸರ್, ಮಾಡಕೂಡ್ದು ಸರ್, ಅವರು ಯಾವುದೇ ಕಾರಣಕ್ಕೂ ಮಾಡಕೂಡ್ದು. ಹಾಲು ರೇಟ್ ಆಯ್ತು, ಈಗ ಬಸ್ ರೇಟ್. ಒಂದೇ ಅಲ್ಲ, ಬಸ್ ರೇಟು, ಹಾಲ್ ರೇಟು, ಪೆಟ್ರೋಲ್ ರೇಟು ಎಲ್ಲವೂ ಜಾಸ್ತಿ ಆಗ್ತಾ ಇದೆ. ಬಡ ವರ್ಗದವರು ಮತ್ತು ಮಧ್ಯಮ ವರ್ಗದವರು ತುಂಬ ಸಫರ್ ಆಗ್ತಾ ಇದ್ದಾರೆ. ಆದಷ್ಟು ಗೌರ್ಮೆಂಟು ರೇಟನ್ನು ಕಡಿಮೆ ಮಾಡಬೇಕೇ ವಿನಃ ಹೆಚ್ಚು ಮಾಡುವಂಥ ಧೋರಣೆ ತಗೋಬಾರ್ದು ಅಂತೇಳಿ ನನ್ನ. ಕೆಲಸಕ್ಕೆ ಹೋಗೋ ಗಂಡಸರಿಗೆ ಪ್ರಾಬ್ಲಮ್. ಮನೇಲಿ ಒಬ್ಬ ಹೆಣ್ಮಕ್ಳು ಓಡಾಡ್ಬೋದು, ಬಟ್ ಇನ್ನುಳಿದಿರ್ತಕ್ಕಂಥ ಗಂಡು ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ. 15% ಜಾಸ್ತಿ ಆಯಿತು ಅನ್ಸುತ್ತೆ. ಮೊದಲು ಫ್ರೀ ಬಸ್ ನಿಲ್ಲಿಸಿ. ಫ್ರೀ ಬಸ್ ನಿಲ್ಲಿಸಬೇಕು ಅನ್ನೋದೇ ನಮ್ಮ ಒಪಿನಿಯನ್. ಏನು ಸರ್ ಇದು? ಸ್ಟೂಡೆಂಟಿಗೂ ತೊಂದರೆ ಆಗ್ತಾ ಇದೆ, ನಮಗೂ ತೊಂದರೆ ಆಗ್ತಿದೆ, ಎಲ್ಲ ಹೆಣ್ಮಕ್ಳಿಗೆ ಬೈತಾರೆ, ಬೆಲೆನೇ ಕೊಡ್ತಾ ಇಲ್ಲ ಯಾರೂ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಸ್ ಟಿಕೆಟ್ ದರ ಏರಿಕೆಗೆ ಜನಾಕ್ರೋಶ ಸ್ಫೋಟವಾಗಿದೆ. ಸರ್ಕಾರದ ವಿರುದ್ಧ ಜನರು ತಿರುಗಿ ಬಿದ್ದಿದ್ದಾರೆ. ಹಾಗಾದ್ರೆ ಏನಂತ ಇದ್ದಾರೆ ಜನರು? ನೀವೇ ನೋಡಿ. ಇದು ಬೇಕಾಗಿತ್ತ ಸರ್ಕಾರಕ್ಕೆ ಬೇಕಾಗಿತ್ತ ಇದು. ಶಾಕ್, ಹೊಸ ವರ್ಷಕ್ಕೆ ಗ್ಯಾರಂಟಿ ಶಾಕ್. ಕರುನಾಡಿನ ಜನರಿಗೆ ಬಸ್ ಟಿಕೆಟ್ ದರ ಏರಿಕೆ ಬಿಸಿ, ಮಹಿಳೆಯರಿಗೆ ಫ್ರೀ, ಗಂಡು ಮಕ್ಕಳ ಜೇಬಿಗೆ ಕತ್ತರಿ. ಬಸ್ ಟಿಕೆಟ್ ದರವನ್ನ 15% ಹೆಚ್ಚಳ ಮಾಡಿದ್ದಕ್ಕೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಪುರುಷರಂತೂ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಫ್ರೀ ಎಲ್ಲ ಕ್ಯಾನ್ಸಲ್ ಮಾಡಿ, ಫ್ರೀಯಾಗಿ ಕೊಟ್ಟಿದ್ದೀರೋ ಲೇಡೀಸ್ಗೆ ಅದನ್ನ ತೆಗ್ದಾಕ್ಬಿಟ್ಟು ಇವರಿಗೆ ಏನೇನು ಪ್ರಾಬ್ಲಮ್ ಆಗಿದೆ, ಈಗ ಏನು ಬಸ್ ರೇಟ್ ಟಿಕೆಟ್ ರೇಟ್ ಇನ್ಕ್ರೀಸ್ ಮಾಡಿದ್ರೆ ಅದನ್ನ ಕಡಿಮೆ ಮಾಡಿ, ಹಾಲಿನ ರೇಟ್ ಎಲ್ಲ ಕಡಿಮೆ ಮಾಡಿ. ನಮ್ಮ ಹತ್ರ ಕಿತ್ಕೊಂಡು ನಮಗೆ ಕೊಡ್ತಾವ್ರೆ. ಹಾಲು ಇರ್ಬೋದು, ನೀರಿರ್ಬೋದು, ಇವ್ರ ಸರ್ಕಾರ ಬಂದ ಮೇಲೆ ಇದ್ದದ್ದನ್ನು ಹಾಳು ಮಾಡಿ ಜಾಸ್ತಿ ಇರೋದನ್ನು ದುಪ್ಪಟ್ಟು ಮಾಡಿ ಸರ್ಕಾರ ರಚನೆ ಮಾಡಿಸ್ತಾ ಇದ್ದಾರೆ. ಸರ್ಕಾರ ಮಾಡೋಕ್ಕೆ ಕಾರಣ ನಮ್ಮ ಹತ್ರ ಕಿತ್ಕೊಂಡು ನಮಗೆ ಕೊಡ್ತಾ ಇದ್ದಾರೆ ದುಡ್ಡು. ಮಹಿಳೆಯರ ಓಟ್ಗಾಗಿ ಫ್ರೀ ಕೊಟ್ರು. ಇದು ಬೇಕಾಗಿತ್ತ ಸರ್ಕಾರಕ್ಕೆ ಬೇಕಾಗಿತ್ತ ಇದು. ಅವರು ಓಟ್ಗೋಸ್ಕರ ಇದನ್ನೆಲ್ಲ ಫ್ರೀ ಮಾಡಿಬಿಟ್ಟು ನೋಡಿ, ಇವ್ರು ಮಾಡಿದ್ರೆ ಫ್ರೀ ಮಾಡಬೇಕಾಗಿರೋ 60 ವರ್ಷ ಮೇಲ್ಪಟ್ಟವ್ರಿಗೆ ಫ್ರೀ ಮಾಡಬೇಕು, ಎಜುಕೇಷನ್ ಫ್ರೀ ಮಾಡಬೇಕು, ಗೌರ್ಮೆಂಟ್ ಆಫೀಸಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಫ್ರೀ ಮಾಡಬೇಕು, ಸ್ಕಾಲರ್ಶಿಪ್ ಒಳ್ಳೆ ಮಕ್ಕಳು ಓದೋಂಥ ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ಸ್ಕಾಲರ್ಶಿಪ್ ಕೊಡಬೇಕು. ಗಂಡಸರ ಮೇಲೆ ಹೊರೆ ಓರಿಸಬೇಡಿ. ತರೋರು ಗಂಡಸರುಗಳು ಅವ್ರಿಗೆ ನೀವು ರೇಟ್ ಜಾಸ್ತಿ ಮಾಡಿದ್ರೆ 15% ಅವ್ರಿಗೆ ಜಾಸ್ತಿ ಮಾಡಿದ್ರೆ ಹೊಡೆತ ಯಾರಿಗೆ ಬೀಳುತ್ತೆ ಹೇಳಿ? ಈ ನಾವುಗಳು ಹೊರಗಡೆ ಹೋಗದೆ ಇದ್ರು ನಡೆಯುತ್ತೆ, ಗಂಡಸರು ಹೊರಗಡೆ ಹೋಗಿ ದುಡಿಲೇಬೇಕು. ಅವ್ರಿಗೆ ಯಾಕೆ ಜಾಸ್ತಿ ಮಾಡ್ತಿದ್ದಾರೆ ಇವರು?
ಹಾಲಿನ ರೇಟು ಇವೆಲ್ಲ ಜಾಸ್ತಿ ಮಾಡ್ತಿದ್ದಾರೆ. ಬೇಡ ಅಂತ ಹೇಳ್ತೀರಾ? ಬೇಡ ಸರ್, ಮಾಡಕೂಡ್ದು ಸರ್, ಅವರು ಯಾವುದೇ ಕಾರಣಕ್ಕೂ ಮಾಡಕೂಡ್ದು. ಹಾಲು ರೇಟ್ ಆಯ್ತು, ಈಗ ಬಸ್ ರೇಟ್ ಒಂದೇ ಅಲ್ಲ, ಬಸ್ ರೇಟು, ಹಾಲ್ ರೇಟು, ಪೆಟ್ರೋಲ್ ರೇಟು ಎಲ್ಲವೂ ಜಾಸ್ತಿ ಆಗ್ತಾ ಇದೆ. ಬಡ ವರ್ಗದವರು ಮತ್ತು ಮಧ್ಯಮ ವರ್ಗದವರು ತುಂಬ ಸಫರ್ ಆಗ್ತಾ ಇದ್ದಾರೆ. ಆದಷ್ಟು ಗೌರ್ಮೆಂಟು ರೇಟನ್ನು ಕಡಿಮೆ ಮಾಡಬೇಕೇ ವಿನಃ ಹೆಚ್ಚು ಮಾಡುವಂಥ ಧೋರಣೆ ತಗೋಬಾರ್ದು ಅಂತೇಳಿ ನನ್ನ. ಕೆಲಸಕ್ಕೆ ಹೋಗೋ ಗಂಡಸರಿಗೆ ಪ್ರಾಬ್ಲಮ್. ಮನೇಲಿ ಒಬ್ಬ ಹೆಣ್ಮಕ್ಳು ಓಡಾಡ್ಬೋದು, ಬಟ್ ಇನ್ನುಳಿದಿರ್ತಕ್ಕಂಥ ಗಂಡು ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ. 15% ಜಾಸ್ತಿ ಆಯಿತು ಅನ್ಸುತ್ತೆ. ಮೊದಲು ಫ್ರೀ ಬಸ್ ನಿಲ್ಲಿಸಿ. ಫ್ರೀ ಬಸ್ ನಿಲ್ಲಿಸ್ಬೇಕು ಅನ್ನೋದೇ ನಮ್ಮ ಒಪಿನಿಯನ್. ಏನು ಸರ್ ಇದು ಸ್ಟೂಡೆಂಟಿಗೂ ತೊಂದರೆ ಆಗ್ತಾ ಇದೆ, ನಮಗೂ ತೊಂದರೆ ಆಗ್ತಿದೆ. ಎಲ್ಲ ಹೆಣ್ಮಕ್ಳಿಗೆ ಬೈತಾರೆ, ಬೆಲೆನೇ ಕೊಡ್ತಾ ಇಲ್ಲ ಯಾರೂ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಸ್ ಟಿಕೆಟ್ ದರ ಏರಿಕೆಗೆ ಜನಾಕ್ರೋಶ ಸ್ಫೋಟವಾಗಿದೆ. ಸರ್ಕಾರದ ವಿರುದ್ಧ ಜನರು ತಿರುಗಿ ಬಿದ್ದಿದ್ದಾರೆ. ಹಾಗಾದ್ರೆ ಏನಂತ ಇದ್ದಾರೆ ಜನರು, ನೀವೇ ನೋಡಿ. ಇದು ಬೇಕಾಗಿತ್ತ ಸರ್ಕಾರಕ್ಕೆ? ಬೇಕಾಗಿತ್ತ ಇದು? ಶಾಕ್, ಹೊಸ ವರ್ಷಕ್ಕೆ ಗ್ಯಾರಂಟಿ ಶಾಕ್. ಕರುನಾಡಿನ ಜನರಿಗೆ ಬಸ್ ಟಿಕೆಟ್ ದರ ಏರಿಕೆ ಬಿಸಿ, ಮಹಿಳೆಯರಿಗೆ ಫ್ರೀ, ಗಂಡು ಮಕ್ಕಳ ಜೇಬಿಗೆ ಕತ್ತರಿ. ಬಸ್ ಟಿಕೆಟ್ ದರವನ್ನ 15% ಹೆಚ್ಚಳ ಮಾಡಿದ್ದಕ್ಕೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಪುರುಷರಂತೂ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಫ್ರೀ ಎಲ್ಲ ಕ್ಯಾನ್ಸಲ್ ಮಾಡಿ. ಫ್ರೀಯಾಗಿ ಕೊಟ್ಟಿದ್ದೀರೋ ಲೇಡೀಸ್ಗೆ ಅದನ್ನ ತೆಗ್ದಾಕ್ಬಿಟ್ಟು ಇವ್ರಿಗೆ ಏನೇನು ಪ್ರಾಬ್ಲಮ್ ಆಗಿದೆ, ಈಗ ಏನು ಬಸ್ ರೇಟ್ ಟಿಕೆಟ್ ರೇಟ್ ಇನ್ಕ್ರೀಸ್ ಮಾಡಿದ್ರೆ ಅದನ್ನ ಕಡಿಮೆ ಮಾಡಿ, ಹಾಲಿನ ರೇಟ್ ಎಲ್ಲ ಕಡಿಮೆ ಮಾಡಿ. ನಮ್ಮ ಹತ್ರ ಕಿತ್ಕೊಂಡು ನಮಗೆ ಕೊಡ್ತಾವ್ರೆ. ಹಾಲು ಇರ್ಬೋದು, ನೀರಿರ್ಬೋದು, ಇವ್ರ ಸರ್ಕಾರ ಬಂದ ಮೇಲೆ ಇದ್ದದ್ದನ್ನು ಹಾಳು ಮಾಡಿ ಜಾಸ್ತಿ ಇರೋದನ್ನು ದುಪ್ಪಟ್ಟು ಮಾಡಿ ಸರ್ಕಾರ ರಚನೆ ಮಾಡಿಸ್ತಾ ಇದ್ದಾರೆ. ಸರ್ಕಾರ ಮಾಡೋಕ್ಕೆ ಕಾರಣ ನಮ್ಮ ಹತ್ರ ಕಿತ್ಕೊಂಡು ನಮಗೆ ಕೊಡ್ತಾ ಇದ್ದಾರೆ ದುಡ್ಡು. ಮಹಿಳೆಯರ ಓಟ್ಗಾಗಿ ಫ್ರೀ ಕೊಟ್ರು. ಇದು ಬೇಕಾಗಿತ್ತ ಸರ್ಕಾರಕ್ಕೆ? ಬೇಕಾಗಿತ್ತ ಇದು? ಅವರು ಓಟ್ಗೋಸ್ಕರ ಇದನ್ನೆಲ್ಲ ಫ್ರೀ ಮಾಡಿಬಿಟ್ಟು ನೋಡಿ, ಇವ್ರು ಮಾಡಿದ್ರೆ ಫ್ರೀ ಮಾಡಬೇಕಾಗಿರೋ 60 ವರ್ಷ ಮೇಲ್ಪಟ್ಟವ್ರಿಗೆ ಫ್ರೀ ಮಾಡಬೇಕು, ಎಜುಕೇಷನ್ನು ಫ್ರೀ ಮಾಡಬೇಕು, ಗೌರ್ಮೆಂಟ್ ಆಫೀಸಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಫ್ರೀ ಮಾಡಬೇಕು, ಸ್ಕಾಲರ್ಶಿಪ್ ಒಳ್ಳೆ ಮಕ್ಕಳು ಓದೋಂಥ ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ಸ್ಕಾಲರ್ಶಿಪ್ ಕೊಡಬೇಕು. ಗಂಡಸರ ಮೇಲೆ ಹೊರೆ ಹೋರಿಸಬೇಡಿ. ದುಡ್ದು ತರೋರು ಗಂಡಸರುಗಳು, ಅವ್ರಿಗೆ ನೀವು ರೇಟ್ ಜಾಸ್ತಿ ಮಾಡಿದ್ರೆ 15% ಅವ್ರಿಗೆ ಜಾಸ್ತಿ ಮಾಡಿದ್ರೆ ಹೊಡ್ತಾ ಯಾರಿಗೆ ಬೀಳುತ್ತೆ ಹೇಳಿ? ಈ ನಾವುಗಳು ಹೊರಗಡೆ ಹೋಗದೆ ಇದ್ರು ನಡೆಯುತ್ತೆ, ಗಂಡಸರು ಹೊರಗಡೆ ಹೋಗಿ ದುಡಿಲೇಬೇಕು. ಅವ್ರಿಗೆ ಯಾಕೆ ಜಾಸ್ತಿ ಮಾಡ್ತಿದ್ದಾರೆ ಇವರು? ಹಾಲಿನ ರೇಟು ಇವೆಲ್ಲ ಜಾಸ್ತಿ ಮಾಡ್ತಿದ್ದಾರೆ. ಬೇಡ ಅಂತ ಹೇಳ್ತೀರಾ? ಬೇಡ ಸರ್, ಮಾಡಕೂಡ್ದು ಸರ್, ಅವರು ಯಾವುದೇ ಕಾರಣಕ್ಕೂ ಮಾಡಕೂಡ್ದು. ಹಾಲು ರೇಟ್ ಆಯ್ತು, ಈಗ ಬಸ್ ರೇಟ್ ಒಂದೇ ಅಲ್ಲ, ಬಸ್ ರೇಟು, ಹಾಲ್ ರೇಟು, ಪೆಟ್ರೋಲ್ ರೇಟು ಎಲ್ಲವೂ ಜಾಸ್ತಿ ಆಗ್ತಾ ಇದೆ. ಬಡ ವರ್ಗದವರು ಮತ್ತು ಮಧ್ಯಮ ವರ್ಗದವರು ತುಂಬ ಸಫರ್ ಆಗ್ತಾ ಇದ್ದಾರೆ. ಆದಷ್ಟು ಗೌರ್ಮೆಂಟು ರೇಟನ್ನು ಕಡಿಮೆ ಮಾಡಬೇಕೇ ವಿನಃ ಹೆಚ್ಚು ಮಾಡುವಂಥ ಧೋರಣೆ ತಗೋಬಾರ್ದು ಅಂತೇಳಿ ನನ್ನ. ಕೆಲಸಕ್ಕೆ ಹೋಗೋ ಗಂಡಸರಿಗೆ ಪ್ರಾಬ್ಲಮ್. ಮನೇಲಿ ಒಬ್ಬ ಹೆಣ್ಮಕ್ಳು ಓಡಾಡ್ಬೋದು, ಬಟ್ ಇನ್ನುಳಿದಿರ್ತಕ್ಕಂಥ ಗಂಡು ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ. 15% ಜಾಸ್ತಿ ಆಯಿತು ಅನ್ಸುತ್ತೆ. ಮೊದಲು ಫ್ರೀ ಬಸ್ ನಿಲ್ಲಿಸಿ. ಫ್ರೀ ಬಸ್ ನಿಲ್ಲಿಸ್ಬೇಕು ಅನ್ನೋದೇ ನಮ್ಮ ಒಪಿನಿಯನ್. ಏನು ಸರ್ ಇದು ಸ್ಟೂಡೆಂಟಿಗೂ ತೊಂದರೆ ಆಗ್ತಾ ಇದೆ, ನಮಗೂ ತೊಂದರೆ ಆಗ್ತಿದೆ. ಎಲ್ಲ ಹೆಣ್ಮಕ್ಳಿಗೆ ಬೈತಾರೆ, ಬೆಲೆನೇ ಕೊಡ್ತಾ ಇಲ್ಲ ಯಾರೂ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಸ್ ಟಿಕೆಟ್ ದರ ಏರಿಕೆಗೆ ಜನಾಕ್ರೋಶ ಸ್ಫೋಟವಾಗಿದೆ. ಸರ್ಕಾರದ ವಿರುದ್ಧ ಜನರು ತಿರುಗಿ ಬಿದ್ದಿದ್ದಾರೆ. ಹಾಗಾದ್ರೆ ಏನಂತ ಇದ್ದಾರೆ ಜನರು, ನೀವೇ ನೋಡಿ. ಇದು ಬೇಕಾಗಿತ್ತ ಸರ್ಕಾರಕ್ಕೆ? ಬೇಕಾಗಿತ್ತ ಇದು? ಶಾಕ್, ಹೊಸ ವರ್ಷಕ್ಕೆ ಗ್ಯಾರಂಟಿ ಶಾಕ್. ಕರುನಾಡಿನ ಜನರಿಗೆ ಬಸ್ ಟಿಕೆಟ್ ದರ ಏರಿಕೆ ಬಿಸಿ, ಮಹಿಳೆಯರಿಗೆ ಫ್ರೀ, ಗಂಡು ಮಕ್ಕಳ ಜೇಬಿಗೆ ಕತ್ತರಿ. ಬಸ್ ಟಿಕೆಟ್ ದರವನ್ನ 15% ಹೆಚ್ಚಳ ಮಾಡಿದ್ದಕ್ಕೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಪುರುಷರಂತೂ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಫ್ರೀ ಎಲ್ಲ ಕ್ಯಾನ್ಸಲ್ ಮಾಡಿ. ಫ್ರೀಯಾಗಿ ಕೊಟ್ಟಿದ್ದೀರೋ ಲೇಡೀಸ್ಗೆ ಅದನ್ನ ತೆಗ್ದಾಕ್ಬಿಟ್ಟು ಇವ್ರಿಗೆ ಏನೇನು ಪ್ರಾಬ್ಲಮ್ ಆಗಿದೆ, ಈಗ ಏನು ಬಸ್ ರೇಟ್ ಟಿಕೆಟ್ ರೇಟ್ ಇನ್ಕ್ರೀಸ್ ಮಾಡಿದ್ರೆ ಅದನ್ನ ಕಡಿಮೆ ಮಾಡಿ, ಹಾಲಿನ ರೇಟ್ ಎಲ್ಲ ಕಡಿಮೆ ಮಾಡಿ. ನಮ್ಮ ಹತ್ರ ಕಿತ್ಕೊಂಡು ನಮಗೆ ಕೊಡ್ತಾವ್ರೆ. ಹಾಲು ಇರ್ಬೋದು,
ನೀರಿರ್ಬೋದು. ಇವ್ರ ಸರ್ಕಾರ ಬಂದ ಮೇಲೆ ಇದ್ದದ್ದನ್ನು ಹಾಳು ಮಾಡಿ